ನೋಡ್ಕೊಳ್ಳಿ. ಫೈಂಡ್ ದ ಫೋರಿಯರ್ ಸೀರೀಸ್ ಆಫ್ ವೈ ಟು ದ ಫಸ್ಟ್ ಹಾರ್ಮೋನಿಕ್ ಫಾರ್ ದ ಗಿವನ್ ಡೇಟಾ. ಎಕ್ಸ್ ಮತ್ತು ವೈ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಬಿ ಮ್ಯಾಟಿ 301 ಮಾಡಲ್ ಕ್ವಶನ್ ಪೇಪರ್ 1 ಮಾಡಲ್ 3 ಕ್ವಶನ್ನು. ನೀಟಾಗಿ ನೋಡ್ಕೊಳ್ಳಿ ಹೆಂಗೆ ಮಾಡೋದು. ಕ್ವಶನ್ ನಂಬರ್ ಬಂದು ನಿಮಗೆ 6 ನೋಡಿ ಹೆಂಗೆ ಮಾಡೋದು ಪ್ರಾಬ್ಲಮ್. ಫೋರಿಯರ್ ಸೀರೀಸ್ ಅಪ್ ಟು ಫಸ್ಟ್ ಹಾರ್ಮೋನಿಕ್ ಇಸ್ ಗಿವನ್ ಬೈ ಅಂತ ಬರ್ಕೋಬೇಕಂದ್ರೆ ಅವರು ಫಸ್ಟ್ ಹಾರ್ಮೋನಿಕ್ ಕೇಳಿದ್ದಾರೆ. ಅದಕ್ಕೆ ಬದಲು ಇಲ್ಲಿ y ಈಸ್ ಈಕ್ವಲ್ ಟು a0/2 ಪ್ಲಸ್ a1 cos by x by l ಪ್ಲಸ್ b1 sin by x by l ಅಂತ ಬರ್ಕೋಬೇಕು. ಇಲ್ಲಿ ವಿ ಹ್ಯಾವ್ ಎಲ್ನ ಫೈಂಡ್ ಮಾಡ್ಕೋಬೇಕು. ನೋಡಿ ಎಲ್ ಅಂದರೆ b ಮೈನಸ್ a/2. ಇಲ್ಲಿ b ಅಂದರೆ 6, a ಅಂದರೆ 0. 6 ಮೈನಸ್ 0/2 ದಟ್ ಈಸ್ ಎಲ್ ಇಸ್ 3. ನೋಡಿ ಇದು ಈಕ್ವೇಷನ್. ಈಗ ನೋಡಿ ಎಲ್ಲಿ ಈ ಎಲ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡಿ. therefore y is equal to a0/2 plus a1 cos by x by l ಜಗ್ಗಲ್ 3 plus b1 sin by x by 3. ಅರ್ಥ ಆಯ್ತಲ್ವ? ಟೇಬಲ್ ಮಾಡ್ಕೋಬೇಕು. ನೋಡಿ ಟೇಬಲ್ ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಗಿವನ್ ಡೇಟಾ ಎಕ್ಸ್ ಮತ್ತು ವೈ, ಆಮೇಲೆ y cos by x by 3 ಫೈಂಡ್ ಮಾಡಿ. ಇಲ್ಲಿ ನೋಡ್ಕೊಂಡು ಮಾಡಿ. ಇಲ್ಲಿ a1 cos by x by 3 ಇದ್ದರೆ y cos by x by 3 ಬರುತ್ತೆ. ಇಲ್ಲಿ y sin by x by 3ನ ಫೈಂಡ್ ಮಾಡಿ. ನೋಡಿ ಎಕ್ಸು ಬರ್ಕೊಳ್ಳಿ 0 1 2 3 4 5 6. ಇಲ್ಲಿ ನೋಡಿ 6ದು ವ್ಯಾಲ್ಯೂ y ವ್ಯಾಲ್ಯೂ ಬಂದು 9 ಮತ್ತು 0ದು y ವ್ಯಾಲ್ಯೂ ಬಂದು 9. ಫಸ್ಟು ಮತ್ತು ಲಾಸ್ಟು ಸೇಮ್ ಇದ್ದರೆ ಲಾಸ್ಟ್ನ ಸ್ಕಿಪ್ ಮಾಡಿ, ಲಾಸ್ಟ್ ಡೇಟಾನ ಸ್ಕಿಪ್ ಮಾಡಿ. ಬರೀ 0 1 2 3 4 5 ಬರ್ಕೊಳ್ಳಿ. ಈಗ 0ಗೆ y ಬಂದು 9 18 24 28 26 20. ನೋಡಿ ಕ್ಯಾಲ್ಸಿಲಿ ಇದನ್ನ ಕ್ಯಾಲ್ಸಿನ ಕಟ್ಕೊಳ್ಳಿ. ರೇಡಿಯನಲ್ಲಿ ಇಟ್ಕೋಬೇಕು. 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಕ್ಯಾಲ್ಸಿಲಿ y cos by x by 3 ಕೋಲನ್ y sin by x by 3 ಅಂತ ಹೊಡಿಬೇಕು. ನೋಡಿ ಇದನ್ನ ಕ್ಯಾಲ್ಸಿಲಿ ಏನು ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಆಮೇಲೆ ರೇಡಿಯನ್ಗೆ ಸೆಟ್ ಮಾಡ್ಕೊಳ್ಳಿ. ಶಿಫ್ಟು ಮೋಡ್ 4 ಆಮೇಲೆ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು ಫಿಕ್ಸಲ್ಲಿ 6 ಅದರಲ್ಲಿ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಕ್ಯಾಲ್ಸಿಲಿ ಇತ್ತು y cos by x by 3 y sin by ಆಲ್ಫಾ y cos ಡಿವೈಡ್ ಹೊಡೆದು ಶಿಫ್ಟ್ ಬೈ ಆಲ್ಫಾ x by 3 ಈ ಕಡೆ ಬಂದು ಕ್ಲೋಸ್ ಬ್ರ್ಯಾಕೆಟ್ ಆಲ್ಫಾ ಇಂಟೆಗ್ರಲ್ ಆಲ್ಫಾ y sin ಡಿವೈಡ್ ಹೊಡೆದು ಶಿಫ್ಟ್ ಬೈ ಆಲ್ಫಾ x ಡಿವೈಡ್ ಬೈ 3 ಈ ಥರ ಹೊಡೆದು ಕ್ಲೋಸ್ ಬ್ರ್ಯಾಕೆಟ್ ಹೊಡೀರಿ. ಈಗ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ y ವ್ಯಾಲ್ಯೂ ಮತ್ತು x ವ್ಯಾಲ್ಯೂನ ಟೈಪ್ ಮಾಡಬೇಕು. y ವ್ಯಾಲ್ಯೂ ಎಷ್ಟು 9, x ವ್ಯಾಲ್ಯೂ 0. ಆನ್ಸರ್ 9 ಬರುತ್ತೆ. ಜೀರೋ
y ವ್ಯಾಲ್ಯೂ 18, x ವ್ಯಾಲ್ಯೂ 1. 18 1 9 9 root 3 ಅಂದರೆ 15.5885. y value 24, x value 2 minus 12, $20.7846. Y value 28, x value 3 minus 28, 0. Y value 26, x value 4 minus 13 minus 22.5165. Next, y value 20, x value 5, 10 now. Minus 17.320. ಇದನ್ನ ಆ್ಯಡ್ ಮಾಡಿ 9 plus 18 plus 24 plus 28 plus 26 plus 20 125. ಆಮೇಲೆ ಇದನ್ನ ಆ್ಯಡ್ ಮಾಡಿ 9 plus 9 minus 12 minus 28 minus 13 plus 10 minus 20. ಆಮೇಲೆ ಇದನ್ನ ಆ್ಯಡ್ ಮಾಡಿ 0 plus 15.5885 plus 20.7846 minus 22.5167 minus 17.3205 minus 3.4641. ನೋಡಿ ಇದು ಬರೆದ ತಕ್ಷಣ ಈಗ ಏನಾಟನ್ನ ಫೈಂಡ್ ಮಾಡಬೇಕು. ಏನಾಡಿಗೆ ಫಾರ್ಮುಲಾ 2/n ಸಮೇಷನ್ ಆಫ್ y. 2/n ಅಂದರೆ 1 2 3 4 5 6 ಸ್ಯಾಂಪಲ್ ಸೈಜು, ಅಂದರೆ ಎಷ್ಟು ಡೇಟಾ ತೊಗೋತೀವಿ ಅದು. ಸಮೇಷನ್ ಆಫ್ y ಅಂದರೆ 120. ನೆಕ್ಸ್ಟ್ a1 ಅಂದರೆ 2/n ಸಮೇಷನ್ ಆಫ್ y cos 5x/3. b1 ಅಂದರೆ 2/n ಸಮೇಷನ್ ಆಫ್ y sin 5x/3. ಇಲ್ಲಿ 2/6 ಇಂಟು minus 25, ಇಲ್ಲಿ 2/6 ಇಂಟು minus 3.4641. ಇದನ್ನ ಕ್ಯಾಲ್ಸಿಲ್ ಮಾಡಬೇಕು. ಫಸ್ಟ್ 2/6 ಇಂಟು 125 ಮಾಡಿ. ಆನ್ಸರ್ ಇಸ್ 41.667. minus 25 ಮಾಡಿ minus 8.333. $3.464 minus 1.1547. ನೋಡಿ ಇದು equation 1. Now equation 1 becomes ಅಂತ ಬರ್ಕೋಬೇಕು. is equal to a0/2 ಅಂದರೆ 41.6667/2 minus 8.3333 cos 5x/3
ಪ್ಲಸ್ b1 ಅಂದರೆ -1.157 sin pi x/3. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.